ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಜಗತ್ತಿನಲ್ಲಿ ದುಷ್ಟ ಅಂಶಗಳು ಹೆಚ್ಚಾದಾಗಲೆಲ್ಲ ಅಧರ್ಮವು ಧರ್ಮದ ಮೇಲೆ ದಬ್ಬಾಳಿಕೆಯನ್ನು ನಡೆಸಲು ಪ್ರಾರಂಭಿಸಿದಾಗ, ಕೆಟ್ಟ ಗುಣಗಳು ಒಳ್ಳೆಯ ಗುಣಗಳನ್ನು ನಾಶಪಡಿಸಲು ಆರಂಭಿಸಿದಾಗ, ಧರ್ಮವನ್ನು ಪುನಃ ಪ್ರತಿಷ್ಠಾಪನೆ ಮಾಡಲು ಹಾಗೂ ಬ್ರಹ್ಮಾಂಡವನ್ನು ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಮಾಡಲು ಮಹಾವಿಷ್ಣುದೇವರು ಭೂಮಿಯ ಮೇಲೆ ಅವತಾರವನ್ನೆತ್ತುತ್ತಾರೆ. ಈಗಾಗಲೇ ಮಹಾವಿಷ್ಣುದೇವರು 9 ಬಾರಿ ಭೂ ವಸುಂಧರೆಯ ಮೇಲೆ ತಮ್ಮ ಅವತಾರವನ್ನೆತ್ತಿದ್ದಾರೆ. ಮಹಾವಿಷ್ಣುದೇವರ 10ನೆಯ ಅವತಾರವಾದ ಕಲ್ಕಿ ಅವತಾರ ಕಲಿಯುಗದ ಅಂತ್ಯದಲ್ಲಿ ಆಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ. ಮಹಾವಿಷ್ಣುದೇವರ 7ನೆಯ ಹಾಗೂ ಅತ್ಯಂತ ಜನಪ್ರಿಯ ಅವತಾರವೇ ಪ್ರಭು ಶ್ರೀರಾಮಚಂದ್ರರ ಅವತಾರ. ಸ್ವತಃ ಭಗವಾನರೇ ಮನುಷ್ಯನ ಅವತಾರವನ್ನು ತಾಳಿದ್ದರೂ ಸಹ ಪ್ರಭು ಶ್ರೀರಾಮಚಂದ್ರರು ಎದುರಿಸಿದ ಕಷ್ಟಗಳು ಹಾಗೂ ಸವಾಲುಗಳು ಒಂದೆರಡಾಗಿರಲಿಲ್ಲ. ಅದೆಷ್ಟೇ ಕಷ್ಟದ ಸಮಯದಲ್ಲಿಯೂ ಸಹ ಧರ್ಮ ಹಾಗೂ ನೈತಿಕ ಮಾರ್ಗದಲ್ಲಿ ಬದುಕುವ ಮೂಲಕ ಪ್ರಭು ಶ್ರೀರಾಮಚಂದ್ರರು ಆದರ್ಶ ಪುರುಷರೆನಿಸಿಕೊಂಡಿದ್ದರು. ಹಾಗಾಗಿಯೇ ಪ್ರಭು ಶ್ರೀರಾಮಚಂದ್ರರು ಜನಮಾನಸದಲ್ಲಿ ಇಂದಿಗೂ ಸಹ ಅಚ್ಚಳಿಯದೆ ಉಳಿದುಕೊಂಡಿದ್ದಾರೆ. ಇಡೀ ನಮ್ಮ ಭಾರತ ದೇಶವೇ ಕಾತರದಿಂದ ಕಾಯುತ್ತಿರುವ ಸಮಯ ಇನ್ನೇನು ಸಮೀಪಕ್ಕೆ ಬರುತ್ತಲಿದೆ. ಇದೇ ತಿಂಗಳು ಜನವರಿ 22ರಂದು ಪ್ರಭು ಶ್ರೀರಾಮಚಂದ್ರರ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಈ ಸುಸಂದರ್ಭದಲ್ಲಿ ನಾವು ಪ್ರಸ್ತುತ ಸಂಚಿಕೆಯಲ್ಲಿ ಪ್ರಭು ಶ್ರೀರಾಮಚಂದ್ರರ ಪಾದ ಸ್ಪರ್ಶದಿಂದ ಪುನೀತವಾದಂತಹ ಅಖಂಡ ಭಾರತದ 10 ಪ್ರಸಿದ್ಧ ಕ್ಷೇತ್ರಗಳ ಮಾಹಿತಿಯನ್ನು ಹಂಚಿಕೊಳ್ಳುತ್ತಲಿದ್ದೇವೆ. ಅಖಂಡ ಭಾರತದಲ್ಲಿರುವ ರಾಮಾಯಣ ಕಾಲದ 10 ಕ್ಷೇತ್ರಗಳು. ಮೊದಲನೆಯದಾಗಿ ಅಯೋಧ್ಯೆ ಕ್ಷೇತ್ರ. ಉತ್ತರ ಪ್ರದೇಶ ರಾಜ್ಯದ ಸರಯೂ ನದಿಯ ತಟದ ಮೇಲಿರುವಂತಹ ಅಯೋಧ್ಯೆ ಹಿಂದೂಗಳ 7 ಪವಿತ್ರ ಪುರಾತನ ಕ್ಷೇತ್ರಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ. ರಾಮಾಯಣದ ನಾಯಕರಾದ ಪ್ರಭು ಶ್ರೀರಾಮಚಂದ್ರರ ಜನ್ಮಸ್ಥಳವೇ ಈ ಅಯೋಧ್ಯೆ. ಹಾಗಾಗಿಯೇ ಈ ಸ್ಥಳವನ್ನು ರಾಮ ಜನ್ಮಭೂಮಿ ಎಂದು ಸಹ ಕರೆಯಲಾಗುತ್ತದೆ. ಅಯೋಧ್ಯೆ ಸಾವಿರಾರು ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದಂತಹ ಭಾರತದ ಅತ್ಯಂತ ಪ್ರಾಚೀನ ನಗರಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಬರುತ್ತದೆ. ಅಯೋಧ್ಯೆಯ ಪ್ರಾಚೀನ ಹೆಸರು ಸಾಕೇತ್. ರಾಮಾಯಣದ ಪ್ರಕಾರ ಅಯೋಧ್ಯೆ ಮನುವಿನಿಂದ ಸ್ಥಾಪನೆಗೊಂಡಿದೆ. ಅಯೋಧ್ಯೆ ಹಲವಾರು ವರ್ಷಗಳ ಕಾಲ ಕೋಸಲ ರಾಜ್ಯದ ರಾಜಧಾನಿಯಾಗಿತ್ತು. ಇಕ್ಷ್ವಾಕು ವಂಶದ ಪ್ರಸಿದ್ಧ ದೊರೆಗಳಾದ ದಶರಥ ಮಹಾರಾಜರಿಗೆ ಪುತ್ರಕಾಮೇಷ್ಟಿ ಯಾಗದ ಪ್ರತಿಫಲವಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ತಿಥಿಯಂದು ಪ್ರಭು ಶ್ರೀರಾಮಚಂದ್ರರು ಪುತ್ರರಾಗಿ ಜನಿಸುತ್ತಾರೆ. ತಂದೆ ದಶರಥರು ತಮ್ಮ ಪತ್ನಿ ಕೈಕೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಪ್ರಭು ಶ್ರೀರಾಮಚಂದ್ರರು ತಮ್ಮ ಅರಮನೆಯನ್ನು ತೊರೆದು ಕಾಡಿಗೆ ಹೋಗುವ ಅನಿವಾರ್ಯತೆ ಒದಗಿ ಬಂದಾಗ ಪತ್ನಿ ಸೀತೆ ಹಾಗೂ ಸಹೋದರ ಲಕ್ಷ್ಮಣರ ಜೊತೆ ಪ್ರಭು ಶ್ರೀರಾಮಚಂದ್ರರು ವನವಾಸವನ್ನು ಆರಂಭಿಸುವುದು ಇದೇ ಅಯೋಧ್ಯೆ ನಗರದಿಂದ. 14 ವರ್ಷಗಳ ವನವಾಸ ಮುಗಿಸಿ ಪ್ರಭು ಶ್ರೀರಾಮಚಂದ್ರರು ಅಯೋಧ್ಯೆಗೆ ಹಿಂದಿರುಗಿದ ನಂತರ ಪ್ರಭು ಶ್ರೀರಾಮಚಂದ್ರರ ಪಟ್ಟಾಭಿಷೇಕ ಜರುಗುತ್ತದೆ. ಅನಂತರವೇ ಪ್ರಭು ಶ್ರೀರಾಮಚಂದ್ರರು ಅಯೋಧ್ಯೆಯಲ್ಲಿ ತಮ್ಮ ಆಡಳಿತವನ್ನು ಪ್ರಾರಂಭಿಸುತ್ತಾರೆ. ಪ್ರಭು ಶ್ರೀರಾಮಚಂದ್ರರ ಆಡಳಿತಾವಧಿಯಲ್ಲಿ ಅಯೋಧ್ಯೆಯ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬದುಕನ್ನು ನಡೆಸುತ್ತಾರೆ. ನಮ್ಮ ಈ ಭರತಖಂಡದಲ್ಲಿ ಪ್ರಭು ಶ್ರೀರಾಮಚಂದ್ರರ ಆಳ್ವಿಕೆಯ ಕಾಲ ಅತ್ಯಂತ ಸುಭಿಕ್ಷವಾಗಿತ್ತು, ನ್ಯಾಯ ನೀತಿಗಳಿಂದ ಕೂಡಿತ್ತು ಎಂದು ಉಲ್ಲೇಖಿಸಲಾಗುತ್ತದೆ. ರಾಮರಾಜ್ಯ ಸುಖಿ ರಾಜ್ಯ ಎಂದು ಅದನ್ನೇ ಉಲ್ಲೇಖಿಸಲಾಗುತ್ತದೆ. ತಮ್ಮ ಅವತಾರ ಸಮಾಪ್ತಿ ಆಗುವಂತಹ ಸಂದರ್ಭ ಒದಗಿ ಬಂದಾಗ ಪ್ರಭು ಶ್ರೀರಾಮಚಂದ್ರರು ಜಲಸಮಾಧಿಗೊಂಡಿದ್ದು ಇದೇ ಅಯೋಧ್ಯ ನಗರದಲ್ಲಿ ಪ್ರವಹಿಸುತ್ತಿರುವ ಸರಯೂ ನದಿಯಲ್ಲಿ. ಹೀಗೆ ಪ್ರಭು ಶ್ರೀರಾಮಚಂದ್ರರಿಗೆ ಸಂಬಂಧಪಟ್ಟ ಅನೇಕ ಘಟನಾವಳಿಗಳು ಅಯೋಧ್ಯೆಯಲ್ಲಿ ನಡೆದಿವೆ. ಅಯೋಧ್ಯೆ ಶ್ರೀರಾಮ ಮಂದಿರದ ಮೇಲೆ ಕೇಂದ್ರೀಕೃತವಾಗಿದ್ದರೂ ಸಹ ಅಯೋಧ್ಯೆಯಲ್ಲಿ ಹಲವಾರು ಪ್ರಸಿದ್ಧ ಸ್ಥಳಗಳಿವೆ. ಅಯೋಧ್ಯೆಯ ಬೆಟ್ಟವೊಂದರ ಮೇಲೆ ಹನುಮಾನ್ ಗರಿಹಿ ಮಂದಿರವಿದೆ. ಬೆಟ್ಟವೊಂದರ ಮೇಲೆ ನಿರ್ಮಿತವಾಗಿರುವ ಈ ದೇಗುಲದಲ್ಲಿ ತಾಯಿ ಅಂಜನಿ ದೇವಿಯ ತೊಡೆಯ ಮೇಲೆ ಆಂಜನೇಯ ಸ್ವಾಮಿಯು ಕುಳಿತಿರುವ ಮೂರ್ತಿ ಇದೆ. ಅಯೋಧ್ಯೆಗೆ ಬಂದವರು ಹನುಮಾನ್ ಗರಿಯ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆಯದೇ ಇದ್ದಲ್ಲಿ ಅವರ ಯಾತ್ರೆ ಪೂರ್ಣಗೊಳ್ಳುವುದಿಲ್ಲ. ಸೀತೆ ಅಡುಗೆ ಮಾಡುತ್ತಿದ್ದಂತಹ ಸೀತಾ ರಸೋಯಿ, ಮಹಾರಾಜ ದಶರಥರು ತಮ್ಮ ಕುಟುಂಬದೊಂದಿಗೆ ವಾಸಿಸುತ್ತಿದ್ದ ಅರಮನೆಯಾದ ದಶರಥ ಮಹಲ್,
ರಾಮ ಮತ್ತು ಸೀತೆಯ ವಿವಾಹವಾದ ಸಂದರ್ಭದಲ್ಲಿ ಕೈಕೇಯಿ ರಾಮ ಸೀತೆಯರಿಗೆ ಉಡುಗೊರೆ ನೀಡಿದ್ದಂತಹ ಕನಕ ಭವನ, ಶ್ರೀರಾಮಚಂದ್ರರು ಜಲಸಮಾಧಿಯನ್ನು ಕೈಗೊಂಡು ತಮ್ಮ ಸ್ವಸ್ಥಾನ ವೈಕುಂಠಕ್ಕೆ ತೆರಳಿದ್ದಂತಹ ಸ್ಥಳ ಗುಪ್ತಾರ್ ಘಾಟ್ ಮುಂತಾದವು ರಾಮಾಯಣ ಕಾಲಕ್ಕೆ ಸಂಬಂಧಿಸಿದ ಸ್ಥಳಗಳಾಗಿದ್ದು ಅವೆಲ್ಲವನ್ನು ನಾವು ಅಯೋಧ್ಯೆಯಲ್ಲಿ ದರ್ಶಿಸಬಹುದಾಗಿದೆ. ಜನಕಪುರ, ಸೀತಾಮಾತೆ ಜನಿಸಿದ ಸ್ಥಳ ಮಿಥಿಲಾ ನಗರ ಎಂಬ ಉಲ್ಲೇಖ ರಾಮಾಯಣ ಕಾವ್ಯದಲ್ಲಿ ಕಂಡುಬರುತ್ತದೆ. ಪ್ರಸ್ತುತ ಈ ಸ್ಥಳ ಕಂಡುಬರುವುದು ನೇಪಾಳ ದೇಶದ ಜನಕಪುರದಲ್ಲಿ. ಹಿಂದೆ ನೇಪಾಳ ಸಹ ಅಖಂಡ ಭಾರತದ ಭಾಗವಾಗಿತ್ತು. ಪುರಾಣ ಕಥೆಯ ಪ್ರಕಾರ ಮಿಥಿಲೆಯ ರಾಜ ಜನಕ ಹೊಲವನ್ನು ಉಳುವಾಗ ಆತನಿಗೆ ಹೆಣ್ಣು ಮಗುವೊಂದು ದೊರೆಯುತ್ತದೆ. ಹೀಗೆ ದೊರೆತ ಮಗುವಿಗೆ ಜನಕ ರಾಜ ಜಾನಕಿ ಎಂದು ನಾಮಕರಣವನ್ನು ಮಾಡಿ ಪ್ರೀತಿಯಿಂದ ಸಾಕುತ್ತಾನೆ. ಜನಕಪುರದಲ್ಲಿ ಜನಕ ಮಹಾರಾಜನಿಗೆ ಜಾನಕಿ ದೊರೆತ ಸ್ಥಳದಲ್ಲಿ ಜಾನಕಿಯ ದೇಗುಲ ನಿರ್ಮಾಣ ಮಾಡಲಾಗಿದೆ. 1910ರಲ್ಲಿ ಈ ದೇವಾಲಯವನ್ನು ಮಹಾರಾಣಿ ವೃಷಭಾನು ಎನ್ನುವವರು ನಿರ್ಮಾಣ ಮಾಡಿದ್ದಾರೆ. ಆಗಿನ ಕಾಲಕ್ಕೆ ಈ ದೇಗುಲದ ನಿರ್ಮಾಣಕ್ಕೆ ಆದ ಖರ್ಚು 9 ಲಕ್ಷ ರೂಪಾಯಿಗಳು. ಆದ ಕಾರಣ ಇದನ್ನು ನೌಲಾಖ್ ಮಂದಿರ ಎಂದೂ ಸಹ ಕರೆಯಲಾಗುತ್ತದೆ. ದೊಡ್ಡ ಅರಮನೆಯಂತೆ ಕಾಣುವ ಈ ಮಂದಿರದಲ್ಲಿ ರಾಮ, ಲಕ್ಷ್ಮಣ, ಸೀತೆಯರ ಭವ್ಯ ಮೂರ್ತಿಗಳಿವೆ. ರಜಪೂತ ಶೈಲಿಯ ವಾಸ್ತುಶೈಲಿಯನ್ನು ಈ ದೇಗುಲದಲ್ಲಿ ಹೇರಳವಾಗಿ ಕಾಣಬಹುದು. ಇಷ್ಟೇ ಅಲ್ಲದೆ ಜನಕಪುರದಲ್ಲಿಯೇ ಪ್ರಭು ಶ್ರೀರಾಮಚಂದ್ರರು ಸೀತಾದೇವಿಯ ಸ್ವಯಂವರದಲ್ಲಿ ಪಾಲ್ಗೊಂಡು ಶಿವಧನಸ್ಸನ್ನು ಮುರಿದು ಸೀತಾದೇವಿಯನ್ನು ವರಿಸಿದ್ದು. ರಾಮ ಸೀತೆಯರ ವಿವಾಹ ನಡೆದ ಸ್ಥಳವನ್ನು ನಾವು ಇಂದಿಗೂ ಜನಕಪುರದಲ್ಲಿ ಕಾಣಬಹುದು. ಜನಕಪುರದಿಂದ 20 ಕಿಲೋಮೀಟರ್ ದೂರದಲ್ಲಿ ಧನುಷಾ ಎಂಬ ಗ್ರಾಮವಿದೆ. ಪ್ರಭು ಶ್ರೀರಾಮಚಂದ್ರರು ಶಿವಧನಸ್ಸನ್ನು ಮುರಿದಾಗ ಆ ಶಿವಧನಸ್ಸಿನ ಒಂದು ತುಂಡು ಈ ಗ್ರಾಮದಲ್ಲಿ ಬಿದ್ದಿತ್ತಂತೆ. ನಂತರ ಆ ಧನಸ್ಸು ಶಿಲೆಯಾಗಿ ಮಾರ್ಪಾಡಾಗಿದೆ. ಪ್ರಭು ಶ್ರೀರಾಮಚಂದ್ರರು ಮುರಿದ ಶಿವಧನಸ್ಸಿನ ಒಂದು ಭಾಗವನ್ನು ಈಗಲೂ ನಾವು ಧನುಷಾ ಎಂಬ ಗ್ರಾಮದಲ್ಲಿ ಕಾಣಬಹುದು. ಅಷ್ಟು ಮಾತ್ರವಲ್ಲದೆ ದಿನೇ ದಿನೇ ಇದು ಬೆಳೆಯುತ್ತಿದೆಯಂತೆ. ಪ್ರಯಾಗ, ವನವಾಸಕ್ಕೆಂದು ಅಯೋಧ್ಯೆಯನ್ನು ತೊರೆದ ಪ್ರಭು ಶ್ರೀರಾಮಚಂದ್ರರು ಉತ್ತರ ಪ್ರದೇಶ ರಾಜ್ಯದಲ್ಲಿ ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳು ಸಂಗಮಗೊಳ್ಳುವಂತಹ ಪ್ರಯಾಗ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಪ್ರಯಾಗ ಕ್ಷೇತ್ರದಲ್ಲಿ ಭಾರದ್ವಾಜ ಮುನಿಗಳ ಆಶ್ರಮಕ್ಕೆ ತೆರಳಿದ ಶ್ರೀರಾಮ, ಲಕ್ಷ್ಮಣ, ಸೀತೆಯರು ತಮ್ಮ ವನವಾಸವನ್ನು ಕಳೆಯಲು ಸೂಕ್ತ ಸ್ಥಳವನ್ನು ಸೂಚಿಸುವಂತೆ ಕೇಳಿಕೊಳ್ಳುತ್ತಾರೆ. ಭಾರದ್ವಾಜ ಮುನಿಗಳು ಅದಾಗಲೇ ಅನೇಕ ಋಷಿಮುನಿಗಳ ಕುಟೀರಗಳನ್ನು ಹೊಂದಿದ್ದಂತಹ ಚಿತ್ರಕೂಟ ಪರ್ವತವನ್ನು ಪ್ರಭು ಶ್ರೀರಾಮಚಂದ್ರರ ವನವಾಸಕ್ಕೆ ಸೂಚಿಸುತ್ತಾರೆ. ಪ್ರಭು ಶ್ರೀರಾಮಚಂದ್ರರು ಭಾರದ್ವಾಜ ಮುನಿಗಳ ಆಶ್ರಮದಲ್ಲಿ ಒಂದು ರಾತ್ರಿಯನ್ನು ಕಳೆದು ಮರುದಿನ ಅವರಿಗೆ ಗೌರವಪೂರ್ವಕವಾಗಿ ನಮಸ್ಕರಿಸಿ ತಮ್ಮ ವನವಾಸವನ್ನು ಕಳೆಯಲು ಚಿತ್ರಕೂಟ ಪರ್ವತಕ್ಕೆ ತೆರಳುತ್ತಾರೆ. ಪ್ರಯಾಗದಲ್ಲಿ ಇಂದಿಗೂ ನಾವು ಭಾರದ್ವಾಜ ಮುನಿಗಳ ಆಶ್ರಮವನ್ನು ಕಾಣಬಹುದು. ಚಿತ್ರಕೂಟವು ಮಧ್ಯಪ್ರದೇಶ ಹಾಗೂ ಉತ್ತರ ಪ್ರದೇಶ ರಾಜ್ಯಗಳ ನಡುವೆ ಇರುವ ಪ್ರಾಚೀನವಾದ ಪುಣ್ಯಕ್ಷೇತ್ರ. ಈ ಕ್ಷೇತ್ರ ಮಂದಾಕಿನಿ ನದಿಯ ತೀರದಲ್ಲಿಯೇ ಸ್ಥಿತವಿದೆ. ರಾಮಾಯಣ ಕಾಲದಲ್ಲಿ ಚಿತ್ರಕೂಟ ಮಹಾ ಋಷಿಮುನಿಗಳು ವಾಸಿಸುತ್ತಿದ್ದಂತಹ ದಟ್ಟಾರಣ್ಯವಾಗಿತ್ತು. ಪ್ರಭು ಶ್ರೀರಾಮಚಂದ್ರರು ತಮ್ಮ 14 ವರ್ಷಗಳ ವನವಾಸದಲ್ಲಿ ಸುಮಾರು 11.5 ವರ್ಷಗಳ ಕಾಲಾವಧಿಯನ್ನು ಚಿತ್ರಕೂಟದಲ್ಲಿಯೇ ಕಳೆಯುತ್ತಾರೆ. ಇದೇ ಚಿತ್ರಕೂಟದಲ್ಲಿ ಪ್ರಭು ಶ್ರೀರಾಮಚಂದ್ರರು ಇರುವಾಗಲೇ ಸಹೋದರ ಭರತ ಆಗಮಿಸಿ ದಶರಥರ ಮರಣದ ವಾರ್ತೆಯನ್ನು ತಿಳಿಸುವುದು. ಪ್ರಭು ಶ್ರೀರಾಮಚಂದ್ರರ ಮನವೊಲಿಸಿ ಮತ್ತೆ ಅಯೋಧ್ಯೆಗೆ ಕರೆತರಲು ಭರತ ಓಡೋಡಿ ಬಂದದ್ದು ಇದೇ ಚಿತ್ರಕೂಟಕ್ಕೆ. ಇಲ್ಲಿಯೇ ಅಯೋಧ್ಯೆಗೆ ಮರಳಲು ಪ್ರಭು ಶ್ರೀರಾಮಚಂದ್ರರು ನಿರಾಕರಿಸಿದ್ದು, ಅನಂತರ ಭರತ ಪ್ರಭು ಶ್ರೀರಾಮಚಂದ್ರರ ಪಾದುಕೆಗಳನ್ನೇ ಕೊಂಡೊಯ್ದು ಅಯೋಧ್ಯೆ ನಗರಿಯಲ್ಲಿ ಪ್ರಭು ಶ್ರೀರಾಮಚಂದ್ರರ ಪ್ರತಿನಿಧಿಯಾಗಿ ರಾಜ್ಯಭಾರವನ್ನು ಮಾಡಿದ್ದು. ಚಿತ್ರಕೂಟದಲ್ಲಿ ಇಂದಿಗೂ ಸಹ ನಾವು ರಾಮ, ಸೀತೆಯರ ಅನೇಕ ಹೆಜ್ಜೆ ಗುರುತುಗಳನ್ನು ಕಾಣಬಹುದು. ಪ್ರಭು ಶ್ರೀರಾಮಚಂದ್ರರು ಸ್ನಾನ ಮಾಡುತ್ತಿದ್ದ ರಾಮಕುಂಡ, ಸತಿ ಅನಸೂಯ ಹಾಗೂ ಅತ್ರಿ ಮುನಿಗಳ ಆಶ್ರಮ, ಭರತ ಪ್ರಭು ಶ್ರೀರಾಮಚಂದ್ರರನ್ನು ಭೇಟಿಯಾದ ಸ್ಥಳ ಭರತ ಮಿಲಾಪ್ ಸೇರಿದಂತೆ ಹಲವು ಸ್ಥಳಗಳನ್ನು ನಾವು ಚಿತ್ರಕೂಟದಲ್ಲಿ ಕಾಣಬಹುದು. ದಂಡಕಾರಣ್ಯ, ಚಿತ್ರಕೂಟದಿಂದ ನಿರ್ಗಮಿಸಿದ ನಂತರ ಶ್ರೀರಾಮ, ಲಕ್ಷ್ಮಣ, ಸೀತೆಯರು ದಂಡಕಾರಣ್ಯಕ್ಕೆ ಆಗಮಿಸುತ್ತಾರೆ. ದಂಡಕಾರಣ್ಯ ರಾಮಾಯಣದಲ್ಲಿ ಉಲ್ಲೇಖಗೊಂಡ ಒಂದು ದಟ್ಟಾರಣ್ಯ.
ದಂಡಕಾರಣ್ಯವು ಆ ಸಮಯದಲ್ಲಿ ರಕ್ಕಸರಿಂದಲೇ ಮುತ್ತಿಕೊಂಡಿರುತ್ತದೆ. ವನವಾಸದ ಸಂದರ್ಭದಲ್ಲಿ ಶ್ರೀರಾಮ, ಲಕ್ಷ್ಮಣ, ಸೀತೆಯರು ಈ ಅರಣ್ಯದಲ್ಲಿಯೂ ಸಹ ಒಂದಷ್ಟು ಸಮಯವನ್ನು ಕಳೆಯುತ್ತಾರೆ. ಆ ಅವಧಿಯಲ್ಲಿ ಪ್ರಭು ಶ್ರೀರಾಮಚಂದ್ರರು ದಂಡಕಾರಣ್ಯದಲ್ಲಿದ್ದಂತಹ ಅನೇಕ ರಕ್ಕಸಾದಿಗಳನ್ನೆಲ್ಲ ಸಂಹರಿಸಿಬಿಡುತ್ತಾರೆ. ಪ್ರಸ್ತುತ ದಂಡಕಾರಣ್ಯವು ಕೇವಲ ಒಂದು ಪ್ರದೇಶವಾಗಿರದೆ ಮಹಾರಾಷ್ಟ್ರ, ಒಡಿಸ್ಸಾ, ಛತ್ತೀಸ್ಗಢ ಹಾಗೂ ತೆಲಂಗಾಣ ರಾಜ್ಯದ ಹಲವು ಭಾಗಗಳನ್ನು ಒಳಗೊಂಡಿದೆ. ನಾಸಿಕ, ಪಂಚವಟಿ ರಾಮಾಯಣದಲ್ಲಿ ಅಯೋಧ್ಯೆ ಮತ್ತು ಲಂಕೆಗೆ ಇರುವಷ್ಟೇ ಪ್ರಾಮುಖ್ಯತೆ ಪಂಚವಟಿಗೂ ಸಹ ಇದೆ. ಮಹಾರಾಷ್ಟ್ರದ ನಾಸಿಕ ನಗರದ ಒಂದು ಭಾಗವೇ ಪಂಚವಟಿ. ಗೋದಾವರಿ ನದಿಯ ಎಡಭಾಗವು ನಾಸಿಕ ಎಂದು, ಬಲಭಾಗವು ಪಂಚವಟಿ ಎಂದು ಗುರುತಿಸಿಕೊಳ್ಳುತ್ತದೆ. ಪಂಚವಟಿ ಎಂದರೆ 5 ಆಲದ ಮರಗಳು ಎಂದರ್ಥ. ದಂಡಕಾರಣ್ಯದ ಒಂದು ಭಾಗವೇ ಆಗಿದ್ದ ಪಂಚವಟಿಯಲ್ಲಿಯೇ ಅರಣ್ಯಕಾಂಡದ ಇಡೀ ಕಥಾನಕ ನಡೆದದ್ದು. ವನವಾಸದ ಸಂದರ್ಭದಲ್ಲಿ ರಾಮ, ಲಕ್ಷ್ಮಣ, ಸೀತೆಯರು ಪಂಚವಟಿಯಲ್ಲಿ ಕುಟೀರವನ್ನು ಕಟ್ಟಿಕೊಂಡು 2.5 ವರ್ಷಗಳ ಕಾಲ ವಾಸವಿರುತ್ತಾರೆ. ಅದೇ ಸಮಯದಲ್ಲಿಯೇ ರಾವಣನ ಸಹೋದರಿ ಶೂರ್ಪನಖಿಯು ಸೀತಾದೇವಿಯನ್ನು ಕೊಲ್ಲಲು ಪ್ರಯತ್ನಪಟ್ಟದ್ದು. ಲಕ್ಷ್ಮಣ ಶೂರ್ಪನಖಿಯ ಮೂಗನ್ನು ಕತ್ತರಿಸಿದ್ದು ಸಹ ಇದೇ ಸ್ಥಳದಲ್ಲಿರುವಾಗ. ಶೂರ್ಪನಖಿಯ ಮೂಗು ಕತ್ತರಿಸಲ್ಪಟ್ಟ ಸ್ಥಳವೇ ನಾಸಿಕ ಎಂದು ಈಗ ಕರೆಯಲ್ಪಡುತ್ತದೆ. ಸೀತೆಯ ಬಯಕೆಯಂತೆ ರಾಮ ಬಂಗಾರದ ಜಿಂಕೆಯನ್ನು ಬೆನ್ನಟ್ಟಿದ್ದು, ತನ್ನ ಬಾಣದಿಂದ ಎಳೆದ ಲಕ್ಷ್ಮಣ ರೇಖೆಯನ್ನು ದಾಟಬಾರದೆಂದು ಲಕ್ಷ್ಮಣ ತನ್ನ ಅತ್ತಿಗೆ ಸೀತಾದೇವಿಗೆ ಮನವಿ ಮಾಡಿದ್ದು, ರಾವಣ ಪುಷ್ಪಕ ವಿಮಾನದಿಂದ ಬಂದಿಳಿದದ್ದು ಮತ್ತು ಸೀತಾದೇವಿಯ ಅಪಹರಣವನ್ನು ಮಾಡಿದ್ದು ಇದೇ ಪಂಚವಟಿಯಲ್ಲಿ. ಪಂಚವಟಿಯಲ್ಲಿ ಸೀತಾದೇವಿ ಶಿವದೇವರನ್ನು ಆರಾಧಿಸುತ್ತಿದ್ದ ಸ್ಥಳ ಸೀತಾಗುಹೆ. ಇದನ್ನು ಈಗಲೂ ಕಾಣಬಹುದು. ಇಲ್ಲಿ 5 ಬೃಹತ್ ಆಲದ ಮರಗಳಿದ್ದು ಅದರ ನೆರಳಿನಲ್ಲಿ ಕೆಲಕಾಲ ವಿಶ್ರಮಿಸಿಕೊಳ್ಳಬಹುದು. ಪಂಚವಟಿಯಲ್ಲಿರುವ ಕಾಲಾರಾಮ ದೇಗುಲ ಬಹಳ ಪ್ರಸಿದ್ಧಿಯಾದದ್ದು. ಇಲ್ಲಿ ರಾಮ, ಲಕ್ಷ್ಮಣ, ಸೀತೆಯರ ಅತ್ಯಪರೂಪವಾದ ಕರಿಕಲ್ಲಿನ ವಿಗ್ರಹಗಳನ್ನು ನಾವು ಕಾಣಬಹುದಾಗಿದೆ. 12 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುವ ಭಾರತದ 4 ಸ್ಥಳಗಳಲ್ಲಿ ನಾಸಿಕವೂ ಸಹ ಒಂದು. ನಾಸಿಕದಲ್ಲಿ ಪ್ರವಹಿಸುವ ಗೋದಾವರಿ ನದಿಯಲ್ಲಿ ಪಿಂಡದಾನ ಮಾಡಿದರೆ ಅಥವಾ ಅಸ್ಥಿ ವಿಸರ್ಜನೆ ಮಾಡಿದರೆ ಮೃತರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆಯೂ ಸಹ ಇದೆ. ನಾಸಿಕದ ಕಪಾಲೇಶ್ವರ ದೇಗುಲದ ಸಮೀಪ ರಾಮಕುಂಡ ಎಂಬ ಪವಿತ್ರ ಕುಂಡವಿದ್ದು ಪ್ರಭು ಶ್ರೀರಾಮಚಂದ್ರರು ದಿನನಿತ್ಯವೂ ಸ್ನಾನವನ್ನು ಮಾಡುತ್ತಿದ್ದ ಕೊಳವಿದು ಎಂಬ ನಂಬಿಕೆ ಇದೆ. ಹೀಗಾಗಿಯೇ ನಾಸಿಕದಲ್ಲಿರುವ ರಾಮಕುಂಡಕ್ಕೆ ಸಾಕಷ್ಟು ಮಹತ್ವವಿದ್ದು ಕುಂಭಮೇಳದ ಸಂದರ್ಭದಲ್ಲಿ ಕೋಟಿ ಕೋಟಿ ಭಕ್ತಾದಿಗಳು ರಾಮಕುಂಡಕ್ಕೆ ಭೇಟಿ ನೀಡಿ ಪುಣ್ಯ ಸ್ನಾನವನ್ನು ಕೈಗೊಳ್ಳುತ್ತಾರೆ. ಲೇಪಾಕ್ಷಿ ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ರಾವಣನು ಅಪಹರಣ ಮಾಡಿಕೊಂಡು ತೆರಳುವಾಗ ಜಟಾಯು ಪಕ್ಷಿ ಆಕೆಯನ್ನು ರಕ್ಷಿಸಲೆಂದು ರಾವಣನೊಡನೆ ಹೋರಾಡುತ್ತದೆ. ಆಗ ರಾವಣ ಪಕ್ಷಿಯ ರೆಕ್ಕೆಯನ್ನು ಕತ್ತರಿಸಿಬಿಡುತ್ತಾನೆ. ರೆಕ್ಕೆ ಕತ್ತರಿಸಲ್ಪಟ್ಟ ಜಟಾಯು ಪಕ್ಷಿ ಬಿದ್ದಂತಹ ಸ್ಥಳವೇ ಲೇಪಾಕ್ಷಿ. ಬೆಂಗಳೂರಿನಿಂದ ಕೇವಲ 120 ಕಿಲೋಮೀಟರ್ ದೂರದಲ್ಲಿ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿರುವಂತಹ ಲೇಪಾಕ್ಷಿ ಬಹಳ ಮಹತ್ವವಾದಂತಹ ಸ್ಥಳವಾಗಿದೆ. ಸೀತೆಯನ್ನು ಹುಡುಕಿಕೊಂಡು ಲೇಪಾಕ್ಷಿಗೆ ಬಂದ ಪ್ರಭು ಶ್ರೀರಾಮಚಂದ್ರರು ಜಟಾಯು ಪಕ್ಷಿಯನ್ನು ಭೇಟಿಯಾಗುತ್ತಾರೆ. ಪ್ರಭು ಶ್ರೀರಾಮಚಂದ್ರರು ಇಲ್ಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಟಾಯುವನ್ನು ಕಂಡು ಲೇ ಪಕ್ಷಿ ಅಂದರೆ ಎದ್ದೇಳು ಪಕ್ಷಿ ಎಂದು ಹೇಳಿದ್ದರಂತೆ. ಕ್ರಮೇಣ ಆ ಉದ್ಗಾರದಿಂದಲೇ ಈ ಸ್ಥಳ ಲೇಪಾಕ್ಷಿ ಎಂದಾಯಿತು ಎಂದು ಜನರು ನಂಬುತ್ತಾರೆ. ಪ್ರಾಣ ಬಿಡುವ ಸ್ಥಿತಿಯಲ್ಲಿದ್ದ ಜಟಾಯು ಪಕ್ಷಿ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದ ಮಾರ್ಗದ ಸೂಚನೆಯನ್ನು ನೀಡುತ್ತದೆ. ಪ್ರಭು ಶ್ರೀರಾಮಚಂದ್ರರು ಜಟಾಯು ಪಕ್ಷಿವಿಗೆ ಅನಂತರ ಮೋಕ್ಷವನ್ನು ಕರುಣಿಸುತ್ತಾರೆ. ಲೇಪಾಕ್ಷಿಯಲ್ಲಿರುವ ವಿಜಯನಗರ ಕಾಲದ ವೀರಭದ್ರಸ್ವಾಮಿ ದೇಗುಲ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಲೇಪಾಕ್ಷಿಯಲ್ಲಿ ದೊಡ್ಡ ಬಸವಣ್ಣನ ವಿಗ್ರಹವನ್ನು ಸಹ ನಾವು ನೋಡಬಹುದು. ಹಂಪಿ ಸೀತಾದೇವಿ ಅಪಹರಣದ ನಂತರ ಆಕೆಯನ್ನು ಹುಡುಕುತ್ತಾ ಪ್ರಭು ಶ್ರೀರಾಮಚಂದ್ರ ಲಕ್ಷ್ಮಣರು ಆಗಮಿಸುವ ಮುಂದಿನ ಪ್ರಮುಖ ಸ್ಥಳವೇ ಕಿಷ್ಕಿಂಧಾ ನಗರ. ವಿಜಯನಗರ ಸಾಮ್ರಾಜ್ಯದ ವೈಭವಪೂರಿತ ರಾಜಧಾನಿಯಾಗಿ ಮೆರೆದಿದ್ದಂತಹ ಹಂಪಿಯಲ್ಲಿ ಪ್ರವಹಿಸುತ್ತಿರುವ ತುಂಗಭದ್ರಾ ನದಿಯ ಸುತ್ತಮುತ್ತಲಿನ ಪ್ರದೇಶಗಳೇ ಪ್ರಾಚೀನ ಕಿಷ್ಕಿಂಧೆಯಾಗಿತ್ತು ಎಂದು ಇತಿಹಾಸಕಾರರು ತಿಳಿಸುತ್ತಾರೆ.
ರಾಮಾಯಣದಲ್ಲಿ ಉಲ್ಲೇಖಗೊಂಡಂತೆ ಕಿಷ್ಕಿಂಧೆಯು ವಾನರ ಸಾಮ್ರಾಜ್ಯದ ಸುಗ್ರೀವ ಹಾಗೂ ವಾಲಿಯರ ರಾಜಧಾನಿಯಾಗಿತ್ತು. ಸೀತೆಯನ್ನು ಹುಡುಕುತ್ತಾ ಕಿಷ್ಕಿಂಧೆಗೆ ಆಗಮಿಸುವ ಪ್ರಭು ಶ್ರೀರಾಮಚಂದ್ರರು ಕಿಷ್ಕಿಂಧೆಯ ರಾಜ ವಾಲಿಯನ್ನು ಸಂಹರಿಸಿ ಸುಗ್ರೀವರಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ. ಕಿಷ್ಕಿಂಧೆಯಲ್ಲಿಯೇ ಪ್ರಭು ಶ್ರೀರಾಮಚಂದ್ರರಿಗೆ ಅವರ ಪರಮ ಭಕ್ತನಾದ ಆಂಜನೇಯ ಸ್ವಾಮಿಯ ಭೇಟಿಯಾಗಿದ್ದು, ನಂತರ ಸೀತಾ ಅನ್ವೇಷಣೆಗೆ ಸುಗ್ರೀವ ಹಾಗೂ ಆಂಜನೇಯ ಸ್ವಾಮಿ ಪ್ರಭು ಶ್ರೀರಾಮಚಂದ್ರರಿಗೆ ಸಹಾಯ ಮಾಡುತ್ತಾರೆ. ಇಲ್ಲಿರುವಂತಹ ಋಷ್ಯಮುಖ ಪರ್ವತದಲ್ಲಿಯೇ ರಾಮ ಹಾಗೂ ಲಕ್ಷ್ಮಣರು ಪ್ರಥಮ ಬಾರಿಗೆ ಆಂಜನೇಯ ಸ್ವಾಮಿಯನ್ನು ಭೇಟಿಯಾದದ್ದು. ಹಂಪಿಯಲ್ಲಿ ಸುಗ್ರೀವ ವಾಸವಿದ್ದಂತಹ ಗುಹೆ, ಪ್ರಭು ಶ್ರೀರಾಮಚಂದ್ರರು ಚಾತುರ್ಮಾಸದಲ್ಲಿ 4 ತಿಂಗಳ ಕಾಲ ಕಳೆದಿರುವಂತಹ ಮಾಲ್ಯವಂತ ಪರ್ವತಗಳನ್ನು ನಾವಿಂದೂ ಸಹ ನೋಡಬಹುದು. ಕಿಷ್ಕಿಂಧೆಯಲ್ಲಿ ನಡೆಯುವ ಘಟನೆಗಳು ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ದಾಖಲಾಗಿವೆ. ರಾಮೇಶ್ವರಂ ನಮ್ಮ ದೇಶದಲ್ಲಿರುವ 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದು ಜ್ಯೋತಿರ್ಲಿಂಗವು ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ರಾಮೇಶ್ವರಂನಲ್ಲಿದೆ. ರಾಮೇಶ್ವರಂನಲ್ಲಿರುವಂತಹ ಜ್ಯೋತಿರ್ಲಿಂಗವನ್ನು ರಾಮನಾಥ ಸ್ವಾಮಿ ಎಂದು ಕರೆದು ಪೂಜಿಸಲಾಗುತ್ತದೆ. ಈ ಜ್ಯೋತಿರ್ಲಿಂಗವನ್ನು ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರರೇ ಸ್ಥಾಪಿಸಿದ್ದಾರೆ. ಸ್ಥಳ ಪುರಾಣದ ಪ್ರಕಾರ ದಶಗ್ರಂಥಿ ಬ್ರಾಹ್ಮಣನಾಗಿದ್ದ ರಾವಣನ ವಧೆಯ ಬಳಿಕ ಅಗಸ್ತ್ಯ ಮಹರ್ಷಿಗಳು ಪ್ರಭು ಶ್ರೀರಾಮಚಂದ್ರರಿಗೆ ಬ್ರಹ್ಮಹತ್ಯ ದೋಷದಿಂದ ಮುಕ್ತರಾಗಲು ಸಾಗರದ ತೀರದಲ್ಲಿ ಶಿವಲಿಂಗವೊಂದನ್ನು ಸ್ಥಾಪಿಸಿ ಪೂಜಿಸುವಂತೆ ಆದೇಶಿಸುತ್ತಾರೆ. ಪ್ರಭು ಶ್ರೀರಾಮಚಂದ್ರರು ಶಿವಲಿಂಗವನ್ನು ತರಲು ಆಂಜನೇಯ ಸ್ವಾಮಿಯನ್ನು ಕೈಲಾಸಕ್ಕೆ ಕಳುಹಿಸುತ್ತಾರೆ. ಆದರೆ ಮುಹೂರ್ತದ ಸಮಯಕ್ಕೆ ಸರಿಯಾಗಿ ಆಂಜನೇಯ ಸ್ವಾಮಿಗೆ ಕೈಲಾಸದಿಂದ ಲಿಂಗವನ್ನು ತರಲಾಗುವುದಿಲ್ಲ. ಇದೇ ಕಾರಣಕ್ಕಾಗಿ ಸೀತಾದೇವಿಯು ಮರಳಿನಿಂದ ಒಂದು ಲಿಂಗವನ್ನು ತಯಾರಿಸಿಬಿಡುತ್ತಾರೆ. ಋಷಿಮುನಿಗಳ ಆದೇಶವನ್ನು ಪಡೆದು ಪ್ರಭು ಶ್ರೀರಾಮಚಂದ್ರರು ಅದೇ ಶಿವಲಿಂಗವನ್ನು ರಾಮೇಶ್ವರಂನಲ್ಲಿ ಸ್ಥಾಪಿಸುತ್ತಾರೆ. ಪ್ರಭು ಶ್ರೀರಾಮಚಂದ್ರರು ಸ್ಥಾಪಿಸಿದ ಆ ಶಿವಲಿಂಗವೇ ರಾಮನಾಥ ಸ್ವಾಮಿ ಜ್ಯೋತಿರ್ಲಿಂಗ. ಉತ್ತರ ಭಾರತದಲ್ಲಿ ಕಾಶಿ ಕ್ಷೇತ್ರಕ್ಕೆ ಇರುವಂತಹ ಧಾರ್ಮಿಕ ಮಹತ್ವ ದಕ್ಷಿಣ ಭಾರತದ ರಾಮೇಶ್ವರಂ ಕ್ಷೇತ್ರಕ್ಕೂ ಸಹ ಇದೆ. ಧನುಷ್ಕೋಡಿ ಧನುಷ್ಕೋಡಿಯು ರಾಮೇಶ್ವರಂನ ದಕ್ಷಿಣ ತುತ್ತ ತುದಿಯಲ್ಲಿರುವ ಒಂದು ಪ್ರಾಚೀನ ಪಟ್ಟಣವಾಗಿದೆ. ಇದು ರಾಮೇಶ್ವರಂನಿಂದ ಕೇವಲ 18 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳವು ಪವಿತ್ರ ರಾಮಸೇತುವಿನ ಉಗಮ ಸ್ಥಳವಾಗಿದೆ. ಧನುಷ್ಕೋಡಿ ಎಂಬ ಪದದ ಅರ್ಥ ಬಿಲ್ಲಿನ ತುದಿ. ಲಂಕೆಗೆ ಪ್ರವೇಶ ಮಾಡಲು ಪ್ರಭು ಶ್ರೀರಾಮಚಂದ್ರರು ತಮ್ಮ ಧನಸ್ಸಿನ ತುದಿಯಿಂದ ಸೇತುವೆ ನಿರ್ಮಾಣ ಮಾಡುವ ಸ್ಥಳವನ್ನು ಸೂಚಿಸಿದ್ದರಂತೆ. ಆ ಸ್ಥಳವೇ ಧನುಷ್ಕೋಡಿ. ಈ ಧನುಷ್ಕೋಡಿಯಲ್ಲಿ ರಾಮಸೇತುವಿನ ಅವಶೇಷದ ರೂಪದಲ್ಲಿ ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನು ಕಾಣಬಹುದು. ಶ್ರೀರಾಮ ಮತ್ತು ರಾವಣರ ಮಹಾಯುದ್ಧಕ್ಕೂ ಮೊದಲು ಧನುಷ್ಕೋಡಿಯಲ್ಲಿಯೇ ರಾವಣನ ಸಹೋದರನಾದ ವಿಭೀಷಣ ಪ್ರಭು ಶ್ರೀರಾಮಚಂದ್ರರಲ್ಲಿ ಶರಣಾದದ್ದು. ಲಂಕೆಯ ಯುದ್ಧ ಸಮಾಪ್ತಿಯಾದ ನಂತರ ಇದೇ ಧನುಷ್ಕೋಡಿಯಲ್ಲಿಯೇ ಪ್ರಭು ಶ್ರೀರಾಮಚಂದ್ರರು ವಿಭೀಷಣನನ್ನು ಲಂಕಾದ ಸಾಮ್ರಾಟನೆಂದು ರಾಜ್ಯಾಭಿಷೇಕವನ್ನು ಮಾಡಿದ್ದು. ನಮ್ಮ ಹಿಂದೂ ಬಾಂಧವರ ನಂಬಿಕೆಯಂತೆ ಬಂಗಾಳ ಕೊಲ್ಲಿ ಹಾಗೂ ಹಿಂದೂ ಮಹಾಸಾಗರಗಳು ಸಂಗಮಿಸುವಂತಹ ಧನುಷ್ಕೋಡಿಯಲ್ಲಿ ಸ್ನಾನವನ್ನು ಕೈಗೊಂಡು ಕಾಶಿಯ ಗಂಗಾ ಜಲದಿಂದ ರಾಮೇಶ್ವರಂನಲ್ಲಿರುವ ರಾಮನಾಥ ಸ್ವಾಮಿಗೆ ಅಭಿಷೇಕವನ್ನು ಮಾಡಿದ ನಂತರವೇ ಕಾಶಿಯ ತೀರ್ಥಯಾತ್ರೆ ಪರಿಪೂರ್ಣಗೊಳ್ಳುತ್ತದೆ. ರಾಮಾಯಣವನ್ನು ನೆನಪಿಸುವಂತಹ ನಮ್ಮ ಭಾರತ ದೇಶದ 10 ಪ್ರಮುಖ ಕ್ಷೇತ್ರಗಳ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತ ಪ್ರಭು ಶ್ರೀರಾಮಚಂದ್ರರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.